ಕಾಯ್ದೆಯ ಅಂತ್ಯ ಸನ್ನಿಹಿತವಾಯ್ತಾ? ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಲೋಕಸಭೆಯಲ್ಲಿ ಮಂಡನೆಯಾಗುತ್ತೆ. ನಾಳೆ ಮಧ್ಯಾಹ್ನ 12ಕ್ಕೆ ಈ ತಿದ್ದುಪಡಿ ಮಸೂದೆಯ ಮಂಡನೆ ಆಗಲಿದೆ. ಮೋದಿ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಆದರೆ ಅತ್ಯಂತ ಸ್ಪಷ್ಟ ನಿಲುವಿನೊಂದಿಗೆ ಮೋದಿ ಸರ್ಕಾರ ನಾಳೆ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡಲಿದೆ. 8 ಗಂಟೆ ಕಾಲ ಚರ್ಚೆಗೆ ಸಮಯ ಹಂಚಿಕೆ ಮಾಡಲಾಗಿದೆ. ಎಲ್ಲಾ ಪಕ್ಷಗಳಿಗೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಹೇಳಿಕೆ ಕೊಟ್ಟಿದ್ದಾರೆ. किस पॉलिटिकल पार्टी वक्फ अमेंडमेंट बिल में क्या पोजीशन रखता है ये सुनना चाहता है और ये रिकॉर्ड करेंगे. हजारों साल तक ये रिकॉर्ड रहेगा कि इतना अच्छा वक्फ अमेंडमेंट बिल जो ला रहे हैं इसको किसने विरोध किया और किसने समर्थन किया, ये रिकॉर्ड में रहेगा. कल क्वेश्चन आवर के तुरंत बाद 2 अप्रैल को वक्फ अमेंडमेंट बिल को मैं टेबल करना चाहता हूं फॉर कंसिडरेशन एंड पासिंग, पारित होने के लिए. उसके बाद हमने 8 घंटे के लिए मान लिया गया है कि चर्चा 8 घंटे का होगा. ತನ್ನೆಲ್ಲ ಸಂಸದರಿಗೆ ಬಿಜೆಪಿ ವಿಪ್ ಜಾರಿ ಮಾಡಿದೆ. ನಾಳೆ ಕಲಾಪದಲ್ಲಿ ಹಾಜರಿರಲೇಬೇಕು ಅಂತ ಸೂಚನೆ ಕೊಡಲಾಗಿದೆ. ಎನ್ಡಿಎಯ ಎಲ್ಲ ಪಕ್ಷಗಳಿಂದಲೂ ಕೂಡ ತಿದ್ದುಪಡಿಗೆ ಸಹಮತ ಇದೆ. ಇಂಡಿ ಒಕ್ಕೂಟದಿಂದ ಇವತ್ತು ಸಂಜೆ ಸಭೆ ಮಾಡಿ ತಮ್ಮ ನಡೆ ಏನು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಇಂದು ನಡೆದ ಸದನ ವ್ಯವಹಾರ ಸಮಿತಿ ಸಭೆಗೆ ಕಾಂಗ್ರೆಸ್ ಗೈರಾಗಿದೆ. ಇನ್ನು ಕಾಂಗ್ರೆಸ್ ಕೂಡ ತನ್ನ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ನ ಮುಖ್ಯ ಸಚೇತಕ ಕೆ ಸುರೇಶ್ ವಿಪ್ ಜಾರಿ ಮಾಡಿದ್ದಾರೆ. ಎಲ್ಲಾ ಸಂಸದರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. 3 ದಿನಕ್ಕೆ ಅನ್ವಯವಾಗುವಂತೆ ವಿಪ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸದನ ಮುಗಿಯೋವರೆಗೂ ಕೂಡ ಈ ವಿಪ್ ಅನ್ವಯ ಆಗತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ ಜಾಯಿನ್ ಆಗಿದ್ದಾರೆ. ನಟೇಶ್, ಬಿಗ್ ಡೇ ಫಾರ್ ಇಂಡಿಯಾ. ನಾಳೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗತ್ತೆ. ಸೊ ಸಾಕಷ್ಟು ಸಂಘರ್ಷ ಗ್ಯಾರಂಟಿ ಅಂತ ಹೇಳಲಾಗಿದೆ. ಇನ್ನು ಸದನದಲ್ಲೂ ಕೂಡ ಸಾಕಷ್ಟು ವಾಗ್ಯುದ್ಧಕ್ಕೆ ಇದು ಕಾರಣವಾಗುತ್ತಾ? ಏನೆಲ್ಲ ಆಗ್ಬಹುದು ನಾಳೆ ನಟೇಶ್? ಶ್ರೀಲಕ್ಷ್ಮಿ, ಖಂಡಿತ ಏನು ಈ ಬಾರಿಯ ಬಜೆಟ್ ಅಧಿವೇಶನ ಏನಿದೆ, ಈ ಅಧಿವೇಶನದ ಕೊನೆಯ 2 ದಿನ ಬಾಕಿಯಷ್ಟೇ ಇರೋದು. ನಾಳೆ ಪ್ರಮುಖವಾಗಿ ಬಹುನಿರೀಕ್ಷಿತ ಏನು ವಕ್ಫ್ ಬೋರ್ಡ್ ಮಸೂದೆ ಮಂಡನೆ ಆಗಲಿರುವಂತದ್ದು. ಈ ಹಿನ್ನೆಲೆ ಈಗಾಗಲೇ ಸಾಕಷ್ಟು 2/3 ಮೆಜಾರಿಟಿ ಈಗ ಏನು ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ತನ್ನ ಮೆಜಾರಿಟಿ ಇರೋದನ್ನ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ. ಆದ್ರೆ ರಾಜ್ಯಸಭೆಯಲ್ಲಿ ಒಂದಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟ ಎರಡೂ ಕೂಡ ವಿಪ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎನ್ಡಿಎ ಮೈತ್ರಿಕೂಟವು ಕೂಡ ವಿಪ್ ಅನ್ನ ಜಾರಿ ಮಾಡಿ ನಾಳೆ ಎಲ್ಲಾ ಸಂಸದರು ಕೂಡ ಹಾಜರಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿಪ್ ಅನ್ನ ಜಾರಿ ಮಾಡಿರೋದು. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕೂಡ ಅಂದ್ರೆ ಕಾಂಗ್ರೆಸ್ನ ಮುಖ್ಯ ಸಚೇತಕರಾದಂತಹ ಸುರೇಶ್ ಅವರು ಕೂಡ ವಿಪ್ ಅನ್ನ ಜಾರಿ ಮಾಡಿದ್ದು. ನಾಳೆಯಿಂದ 3 ದಿನಗಳ ಕಾಲ ವಿಪ್ ಜಾರಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲಾ ಸಂಸದರು, ಕಾಂಗ್ರೆಸ್ನ ಎಲ್ಲಾ ಸಂಸದರು ಕೂಡ ಕಡ್ಡಾಯವಾಗಿ ಏನು ಅಧಿವೇಶನಕ್ಕೆ ಹಾಜರಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಏನು ವಿಪ್ ಅನ್ನ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಏನು 8 ಗಂಟೆಯ ಅವಕಾಶಗಳು ಕೂಡ ಸಿಗುತ್ತೆ. ಯಾಕಂದ್ರೆ ಈ ಒಂದು ಏನು ವಕ್ಫ್ ಬೋರ್ಡ್ ಬಿಲ್ ಮಂಡನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ 8 ಗಂಟೆಗಳ ಕಾಲಾವಕಾಶ ಸಿಗುತ್ತೆ. ಚರ್ಚೆ ಆಗಬೇಕಾಗುತ್ತೆ. ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ನಾಳೆ ಈ ಒಂದು ವಕ್ಫ್ ಬೋರ್ಡ್ಗೆ ಅಂತಿಮ ಹಂತ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೆ. ಏನು ಪ್ರತಿಭಟನೆಯನ್ನ ಮಾಡಿತ್ತು. ಏನು 15 ದಿನಗಳಿಂದ ಒಂದಷ್ಟು ಏನು ಪ್ರತಿಭಟನೆಯನ್ನ ಕೂಡ ಮಾಡಿ ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಎನ್ಡಿಎ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಇದೆಲ್ಲದರ ನಂತರದಲ್ಲಿ ನಾಳೆಯ ದಿನ ಏನಿದೆ ಅಂತಿಮ ದಿನ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಏನು ಮಂಡನೆಯ ವಿಚಾರವಾಗಿ. ನಾಳೆಯ ದಿನವನ್ನ ಯಾವ ರೀತಿ ಕಾಂಗ್ರೆಸ್ ಎದುರಿಸುತ್ತೆ, ಇದಕ್ಕೆ ಬಿಜೆಪಿ ಯಾವ ರೀತಿಯಾದ ಪ್ರತಿ ಉತ್ತರವನ್ನ ಕೊಡುತ್ತೆ ಎನ್ನುವಂಥದ್ದನ್ನ ನಾಳೆಯ ವಕ್ಫ್ ಕಾಯ್ದೆಯ ಅಂತ್ಯ ಸನ್ನಿಹಿತವಾಯ್ತಾ? ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಲೋಕಸಭೆಯಲ್ಲಿ ಮಂಡನೆಯಾಗುತ್ತೆ. ನಾಳೆ ಮಧ್ಯಾಹ್ನ 12ಕ್ಕೆ ಈ ತಿದ್ದುಪಡಿ ಮಸೂದೆಯ ಮಂಡನೆ ಆಗಲಿದೆ.
ಮೋದಿ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಆದರೆ ಅತ್ಯಂತ ಸ್ಪಷ್ಟ ನಿಲುವಿನೊಂದಿಗೆ ಮೋದಿ ಸರ್ಕಾರ ನಾಳೆ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡಲಿದೆ. 8 ಗಂಟೆ ಕಾಲ ಚರ್ಚೆಗೆ ಸಮಯ ಹಂಚಿಕೆ ಮಾಡಲಾಗಿದೆ. ಎಲ್ಲಾ ಪಕ್ಷಗಳಿಗೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಹೇಳಿಕೆ ಕೊಟ್ಟಿದ್ದಾರೆ. किस पॉलिटिकल पार्टी वक्फ अमेंडमेंट बिल में क्या पोजीशन रखता है ये सुनना चाहता है और ये रिकॉर्ड करेंगे. हजारों साल तक ये रिकॉर्ड रहेगा कि इतना अच्छा वक्फ अमेंडमेंट बिल जो ला रहे हैं इसको किसने विरोध किया और किसने समर्थन किया, ये रिकॉर्ड में रहेगा. कल क्वेश्चन आवर के तुरंत बाद 2 अप्रैल को वक्फ अमेंडमेंट बिल को मैं टेबल करना चाहता हूं फॉर कंसिडरेशन एंड पासिंग, पारित होने के लिए. उसके बाद हमने 8 घंटे के लिए मान लिया गया है कि चर्चा 8 घंटे का होगा. ತನ್ನೆಲ್ಲ ಸಂಸದರಿಗೆ ಬಿಜೆಪಿ ವಿಪ್ ಜಾರಿ ಮಾಡಿದೆ. ನಾಳೆ ಕಲಾಪದಲ್ಲಿ ಹಾಜರಿರಲೇಬೇಕು ಅಂತ ಸೂಚನೆ ಕೊಡಲಾಗಿದೆ. ಎನ್ಡಿಎಯ ಎಲ್ಲ ಪಕ್ಷಗಳಿಂದಲೂ ಕೂಡ ತಿದ್ದುಪಡಿಗೆ ಸಹಮತ ಇದೆ. ಇಂಡಿ ಒಕ್ಕೂಟದಿಂದ ಇವತ್ತು ಸಂಜೆ ಸಭೆ ಮಾಡಿ ತಮ್ಮ ನಡೆ ಏನು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಇಂದು ನಡೆದ ಸದನ ವ್ಯವಹಾರ ಸಮಿತಿ ಸಭೆಗೆ ಕಾಂಗ್ರೆಸ್ ಗೈರಾಗಿದೆ. ಇನ್ನು ಕಾಂಗ್ರೆಸ್ ಕೂಡ ತನ್ನ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ನ ಮುಖ್ಯ ಸಚೇತಕ ಕೆ ಸುರೇಶ್ ವಿಪ್ ಜಾರಿ ಮಾಡಿದ್ದಾರೆ. ಎಲ್ಲಾ ಸಂಸದರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. 3 ದಿನಕ್ಕೆ ಅನ್ವಯವಾಗುವಂತೆ ವಿಪ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸದನ ಮುಗಿಯೋವರೆಗೂ ಕೂಡ ಈ ವಿಪ್ ಅನ್ವಯ ಆಗತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ ಜಾಯಿನ್ ಆಗಿದ್ದಾರೆ. ನಟೇಶ್, ಬಿಗ್ ಡೇ ಫಾರ್ ಇಂಡಿಯಾ. ನಾಳೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗತ್ತೆ. ಸೊ ಸಾಕಷ್ಟು ಸಂಘರ್ಷ ಗ್ಯಾರಂಟಿ ಅಂತ ಹೇಳಲಾಗಿದೆ. ಇನ್ನು ಸದನದಲ್ಲೂ ಕೂಡ ಸಾಕಷ್ಟು ವಾಗ್ಯುದ್ಧಕ್ಕೆ ಇದು ಕಾರಣವಾಗುತ್ತಾ? ಏನೆಲ್ಲ ಆಗ್ಬಹುದು ನಾಳೆ ನಟೇಶ್? ಶ್ರೀಲಕ್ಷ್ಮಿ, ಖಂಡಿತ. ಏನು ಈ ಬಾರಿಯ ಬಜೆಟ್ ಅಧಿವೇಶನ ಏನಿದೆ, ಈ ಅಧಿವೇಶನದ ಕೊನೆಯ 2 ದಿನ ಬಾಕಿಯಷ್ಟೇ ಇರೋದು. ನಾಳೆ ಪ್ರಮುಖವಾಗಿ ಬಹು ನಿರೀಕ್ಷಿತ ಏನು ವಕ್ಫ್ ಬೋರ್ಡ್ ಮಸೂದೆ ಮಂಡನೆ ಆಗಲಿರುವಂತದ್ದು. ಈ ಹಿನ್ನೆಲೆ ಈಗಾಗಲೇ ಸಾಕಷ್ಟು 2/3 ಮೆಜಾರಿಟಿ ಈಗ ಏನು ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ತನ್ನ ಮೆಜಾರಿಟಿ ಇರೋದನ್ನ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ. ಆದ್ರೆ ರಾಜ್ಯಸಭೆಯಲ್ಲಿ ಒಂದಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟ ಎರಡೂ ಕೂಡ ವಿಪ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎನ್ಡಿಎ ಮೈತ್ರಿಕೂಟವು ಕೂಡ ವಿಪ್ ಅನ್ನ ಜಾರಿ ಮಾಡಿ ನಾಳೆ ಎಲ್ಲಾ ಸಂಸದರು ಕೂಡ ಹಾಜರಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿಪ್ ಅನ್ನ ಜಾರಿ ಮಾಡಿರೋದು. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕೂಡ ಅಂದ್ರೆ ಕಾಂಗ್ರೆಸ್ನ ಮುಖ್ಯ ಸಚೇತಕರಾದಂತಹ ಸುರೇಶ್ ಅವರು ಕೂಡ ವಿಪ್ ಅನ್ನ ಜಾರಿ ಮಾಡಿದ್ದು. ನಾಳೆಯಿಂದ 3 ದಿನಗಳ ಕಾಲ ವಿಪ್ ಜಾರಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲಾ ಸಂಸದರು, ಕಾಂಗ್ರೆಸ್ನ ಎಲ್ಲಾ ಸಂಸದರು ಕೂಡ ಕಡ್ಡಾಯವಾಗಿ ಅಧಿವೇಶನಕ್ಕೆ ಹಾಜರಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿಪ್ ಅನ್ನ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. 8 ಗಂಟೆಯ ಅವಕಾಶಗಳು ಕೂಡ ಸಿಗುತ್ತೆ. ಯಾಕಂದ್ರೆ ಈ ಒಂದು ವಕ್ಫ್ ಬೋರ್ಡ್ ಬಿಲ್ ಮಂಡನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ 8 ಗಂಟೆಗಳ ಕಾಲಾವಕಾಶ ಸಿಗುತ್ತೆ. ಚರ್ಚೆ ಆಗಬೇಕಾಗುತ್ತೆ. ಸಾಕಷ್ಟು ಬಿಸಿ ಚರ್ಚೆ ಆಗುವ